ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಬಿಡೋದಿಲ್ಲ. ಎತ್ತಾಕೊಂಡು ಹೋಗೋದ ನೋಡ್ರಿ. ನಮ್ಮ ಮನೆ ದೇವರಾಣಿ ಎತ್ತಾಕೊಂಡು ಹೋಗ್ತಾ ಇರೋದೆ. MP-ಯರೇ ಆಗಲಿ ಅವ್ರ ಅಪ್ಪನೇ ಆಗಲಿ ಡೋಂಟ್ ಕೇರ್ ಅಂತ ಹೇಳಿ ಎತ್ತಾಕೊಂಡು ಹೋಗ್ತಾನೆ ಇರೋದು ನೋಡ್ರಿ. UP-ನಾಗ ಕಾಂಗ್ರೆಸ್ MP-ನ ಹೆಂಗೆ ಎತ್ತಾಕೊಂಡು ಹೋಗ್ಲಿಕ್ಕತ್ತಾರ ಅಂತ ಹೇಳಿ. ಅಲ್ಲ, ಹೊರಗೆ ಹೋದ್ರೇನೇ ಕಷ್ಟ ಅಂತ ಮನೆಯಾಗೆ ಮೀಡಿಯಾದವ್ರನ್ನೆಲ್ಲ ಕರೆಸಿ ಪ್ರೆಸ್ ಮೀಟ್ ಮಾಡ್ಲಿಕ್ಕತ್ತಿದ್ದ MP-ನ ಈ ಪ್ರೆಸ್ ಮೀಟ್ ನಡೀತಿದ್ದಂತೆಯೇ UP ಪೊಲೀಸರು ದರ ಅಂತ ಹೇಳ್ಕೊಂಡು ಹೋಗ್ಲಿಕ್ಕೆ ಹತ್ತಿಬಿಟ್ರು. ಮೀಡಿಯಾ ಬಂದಿದ್ದು ಭಾರಿ ಚಾನ್ಸ್ ನೋಡ್ರಪ್ಪ. ಚಾ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಅವರಿಗೆ ಪೈಸಾನೇ ಸಿಕ್ಬಿಡ್ತು. ಅಲ್ಲೇ ಬ್ರೇಕಿಂಗ್ ನ್ಯೂಸ್ ಕೊಡ್ಲಿಕ್ಕೆ ಶುರು ಹಚ್ಕೊಂಡ್ಬಿಟ್ರು. ಅಸಲಿಗೆ ಈ MP ಹೆಸರು ರಾಕೇಶ್ ರಾಥೋಡ್ ಅಂಥೇಳಿ ಉತ್ತರ ಪ್ರದೇಶದ ಸೀತಾಪುರದ ಕಾಂಗ್ರೆಸ್ ಸಂಸದರು. 35 ವರ್ಷದ ಹೆಣ್ಮಗಳನ್ನು ಲಗ್ನ ಆಗ್ತೀನಿ ಅಂತ ಹೇಳಿ ಮನೆಯಾಗಿಟ್ಕೊಂಡು ಶೋಭನಾನೇ ಮಾಡಿದ್ನಂತ. ಅದಕ್ಕೆ ಕೋರ್ಟ್ ಹನಿಮೂನಿಗೆ ಕಳಿಸ್ಲಿಕ್ಕೆ ಜೈಲ್ ಟಿಕೆಟ್ ತೆಗಿಸ್ಬಿಟ್ಟಿದ್ರು. ಆದ್ರೆ ಪೊಲೀಸರು ಎಷ್ಟು ಸಲ ಕರೆದ್ರೂ ನಾವಲ್ಲೇ ಅಂತಿದ್ನಂತ. ವಲ್ಲ ಅಂತ ಅಂದ್ಕೂಡ್ಲಿ ಯೋಗಿ ಬಾಬಾನ್ ಪೊಲೀಸರು ಸುಮ್ಮನೆ ಬಿಡ್ತಾರೇನು? ಎತ್ತಕೊಂಡು ಹೋಗ್ತಾ ಇರೋದೆ ಅಂತ ಹೇಳಿ ಹೊಂಟ್ಬಿಟ್ರು. इस समय सीतापुर के सांसद राकेश राठौड़ ने अपने आप को पुलिस के सामने आत्मसमर्पण कर दिया है और अब पुलिस सीधे लेके यहाँ से सीधे न्यायालय जाएगी या कोतवाली जाएगी। उसके बाद सांसद जी को जो है यहाँ से मेडिकल करा के उनको जेल भेजा जाएगा। और कुछ हाईकोर्ट ने कहा था कि सांसद अपने आप को पहले ನೀವು ಏನಾರ ಹೇಳ್ರಪ್ಪ. UP ಪೊಲೀಸರು ಒಂದು ಸ್ವಲ್ಪನೂ ಸರಿ ಇಲ್ರಪ್ಪ. ಈ ಮಹಾಕುಂಭಮೇಳದಾಗ ಒಬ್ಬ ಅಜ್ಜ ಹೆಂಗೆ ಬೈಲಿಕತ್ತಿದ್ರಂದ್ರೆ ಪೊಲೀಸರು ಸರಿನೇ ಇಲ್ಲಂತ. ಈ ಅಜ್ಜ ಮತ್ತು ಅವ್ರ ಹೆಂಡತಿ ಮಹಾಕುಂಭಮೇಳಕ್ಕೆ ಹೋಗ್ಯಾರ. ಅಲ್ಲಿಂದಲೇ ಅಜ್ಜ ವಿಡಿಯೋ ಮಾಡಿ ಪೊಲೀಸರ ಬಗ್ಗೆ ಭಾಳ ಬೇಸರ ಹಂಚ್ಕೊಂಡಾರ. ವ್ಯವಸ್ಥೆನೇ ಸರಿ ಇಲ್ಲಂತ. ಯಾಕಂತ ಕೇಳ್ರಿ ಸ್ವಲ್ಪ. ಸಾಮಾನ್ಯ ಈ ಕುಂಭಮೇಳಕ್ಕೆ ಜೋಡಿಯಾಗಿ ಹೋದಾಗ ಬಹಳಷ್ಟು ಮಂದಿ ಹಿಂದೆಲ್ಲ ಕಳೆದು ಹೋಗ್ಬಿಡ್ತಿದ್ರಂತ. ಈ ವರ್ಷ ನಾಪತ್ತೆ ಆದವ್ರು ಏನಿಲ್ಲಂದ್ರೂ ಒಂದು 10-15 ವರ್ಷ ಆದಮೇಲೆ ಮತ್ತೆ ಮನೆಯವ್ರಿಗೆ ಸಿಕ್ತಿದ್ರಂತ. ಅವ್ರ ಮೈ ಮೇಲಿದ ಅಚ್ಚೇನೋ ಮಚ್ಚೇನೋ ಏನಾರ ನೋಡಿ ಇವ್ರು ನಮ್ಮವ್ರೇ ಅಂಥೇಳಿ ಗುರುತು ಹಿಡಿದು ಬಿಡ್ತಿದ್ರಂತ. ಸಿನಿಮಾದಾಗೂ ಭಾಳ ಸಲ ಕತಿ ಬಂದವ್ಬಿಟ್ರಿ. ಆದರೆ ಈ ಸಲ ಪೊಲೀಸರೇ ಸರಿ ಇಲ್ಲಂತ. ಪಾಪ ಅಜ್ಜ ಅವ್ರ ಹೆಂಡತಿ ಒಂದಲ್ಲ ಎರಡಲ್ಲ 3 ಸಲ ತಪ್ಪಿಸ್ಕೊಂಡಿದ್ರಂತ. ಆದರೆ ಈ ಪೊಲೀಸರು 3 ಸಲನೂ ಅವ್ರಿಗೆ ಕರ್ಕೊಂಡು ಬಂದು ಅಜ್ಜನ ಜೊತೆನೇ ಬಿಟ್ಟಾರಂತ. ಅದಕ್ಕೆ ನೋಡ್ರಿ ಈ ವ್ಯವಸ್ಥೆನೇ ಸರಿ ಇಲ್ಲ ಅಂತ ಅಜ್ಜ ವಿಡಿಯೋ ಮಾಡಿ ಹೇಳಲಿಕ್ಕತ್ತಾರ. व्यवस्था बहुत खराब है। हर साल की व्यवस्था जो थी, जब आते थे नहाने के लिए तो कोई खो जाता था तो 10 साल 15 साल के बाद मिलता था। इसके बाद तो शंकर जी का हनुमान जी का कोई फोटो रहता था तो उससे पहचान लेता था कि हमारा लड़का है, हमारी बीवी है, हमारा पति है, वो लेकर जाता था। इस साल जो है हम गए कुंभ में नहाने के लिए, हमारी औरत 3 बार खोई और आधा घंटा के बाद पुलिस लाकर हाजिर कर दिया। ये व्यवस्था खराब है। किसी ढंग से जान छूटे मगर वो आ गई। 3 बार खोए उसके साथ छोड़े वो आ गई। तो व्यवस्था क्या है बताइए? बढ़िया है। ಇದನ್ನು ಕೇಳಿ ಮಂದಿ ಎಲ್ಲ ಬಿಕ್ಕಿ ಅಳ್ಳಿಕ್ಕೆ ಇಲ್ಲ ನಗ್ಲಿಕ್ಕೆ ಶುರು ಹಚ್ಕೊಂಡ್ಬಿಟ್ರೆ. ಮತ್ತು ನೀವು ಇದನ್ನು ಸೀರಿಯಸ್ ಆಗಿ ತೊಗೊಂಡು ನಿಮ್ಮ ಹೆಂಡತಿನ ಕರ್ಕೊಂಡು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಬಿಟ್ಟು ಬರುವಂಥ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಎಷ್ಟೇ ತಪ್ಪಿಸ್ಕೊಂಡ್ರೂ UP ಪೊಲೀಸರು ಅವ್ರನ್ನ ಮತ್ತೆ ಹೊಳ್ಳೆ ನಿಮ್ಮ ಜೊತೆನೇ ಕಟ್ಟಿಬಿಡ್ತಾರೆ. ನೆನಪಿರಲಿ. ಕುಂಭಮೇಳ ಅಂದ ಕೂಡಲೇ ಇಂಪಾರ್ಟೆಂಟ್ ವಿಷಯ ನೋಡ್ರಪ್ಪ, ಮರೆತ ಬಿಟ್ಟಿದ್ಯಾ. ಖರ್ಗೆ ಸಾಹೇಬ್ರು ಅಂತೀನಿ, ಏನೋ ಪಾಪ ಸ್ವಲ್ಪ ಕರುಣೆ ಎಷ್ಟಾದರೂ ನಮ್ಮೂರವ್ರು ಅಲ್ಲೇನ್ರಿ. ಅದಕ್ಕೆ ಅವಾಗ ಒಂದು ಸ್ವಲ್ಪ ಎಚ್ಚರಿಕೆ ಕೊಡ್ತಿರ್ತೀನಿರಪ್ಪ. ನೋಡ್ರಿ, ನಿನ್ನೆ ಅಷ್ಟೇ ಹೇಳಿದ್ದೆ, ಗಾಂಧಿ ಕುಟುಂಬಕ್ಕೆ ಬಕೆಟ್ ಹಿಡಿಯೋ ಸಲುವಾಗಿ ಕುಂಭಮೇಳದ ಬಗ್ಗೆ ಲಾಜಿಕ್ ಇಲ್ಲಾರ್ದು ಮಾತಾಡಬೇಡ್ರಿ ಅಂತ ಹೇಳಿದ್ದೆ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को। मैं किसी की आस्था के ऊपर ठोस नहीं लगाना चाहता हूं। अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे। कंपटीशन में एक डुबकी मारता दूसरा, और जब तक वो
टीवी में अच्छा नहीं आता तब तक डुबकी मारते रहते। ऐसे लोगों से देश की भलाई होने वाले नहीं है। हमारी आस्था भगवान में है, कर सकते हैं, हर एक को आजादी है। तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है। हमको एतराज है गरीबों का जो शोषण हो रहा है धर्म के। ಆಮೇಲೆ ಹೋಗಿ ನೋಡಿದ್ರೆ ಖರ್ಗೆ ಸಾಹೇಬ್ರದು ಕತಿ ಸೇಮ್ ಈ ಪ್ರಕಾಶ್ ರಾಜ್ ಕತಿ ಅವ್ರಂಗ ಆಗ್ಬಿಟ್ಟೈತಿ. ಅವರು ಸನಾತನಿ ಅನ್ನೋದಂತ, ಮಕ್ಕಳಾಗಿಲ್ಲಂತ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹರಕೆ ಹೊತ್ಕೊಳ್ಳೋದಂತ. ಹಾಗೆ ಖರ್ಗೆ ಸಾಹೇಬ್ರ ಕಥಿನೂ ಆಗ್ಬಿಟ್ಟೈತಿ. ಖರ್ಗೆ ಸಾಹೇಬ್ರಿಗೆ ವಯಸ್ಸಾಗೈತಿ, ಶಾರ್ಟ್ ಟೈಮ್ ಮೆಮರಿ ಲಾಸ್ ಅನ್ನಿಸ್ತೈತಿ. ಅವರಿಗೆ ಶಾರ್ಟ್ ಟೈಮ್ ಮೆಮರಿ ಇರಬಹುದು, ಆದರೆ ಇಂಟರ್ನೆಟ್ ಬಿಟ್ಬಿಡ್ತೈತೆ ಇಲ್ಲ. ಕುಂಭಮೇಳದಿಂದ ಬಡತನ ನಿವಾರಣೆ ಆಗ್ತೈತ್ಯಾ ಅಂತ ಕೇಳಿದವರು ಖರ್ಗೆ ಸಾಹೇಬ್ರ ಇವ್ರದೊಂದು ಹಳಿ ಫೋಟೋ ಈಗ ವೈರಲ್ ಆಗ್ಲಿಕ್ಕೆ ಚಾಲು ಆಗ್ಬಿಟ್ಟದ. ನೋಡ ಎಂಥ ಚಂದ ನಮ್ಮ ಖರ್ಗೆ ಸಾಹೇಬ್ರು ನದಿನ್ಯಾಗ ಸ್ನಾನ ಮಾಡ್ಲಿಕ್ಕತ್ತಿದ್ದು. ಖರ್ಗೆ ಸಾಹೇಬ್ರೆ, ಬಡತನ ನಿರ್ಮೂಲನೆ ಆಗ್ತೈತ್ಯಾ ಅಂತ ಕೇಳಿದ್ರಲ್ಲ, ಈಗ ನೀವೇ ಹೇಳ್ರಿ, ನಿಮ್ಮ ಬಡತನ ನಿರ್ಮೂಲನೆ ಆಗಿಲ್ಲೇನು ಹೇಳ್ರಿ? ನೀವು ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತೇನೋ, ಒಪ್ಕೋತಿದ್ರೇನೋ. ಕುಂಭಮೇಳದಾಗ ಸ್ನಾನ ಮಾಡಿದ್ರೆ ಮುಖ ಬೆಳ್ಳಗಾಗ್ತೈತೇನೋ ಅಂತ ಕೇಳಿದ್ರೆ ಸ್ವಲ್ಪ ಲಾಜಿಕ್ಕರೇ ಇರ್ತಿತ್ತು ಅನ್ನಿಸ್ತದೆ ನೋಡ್ರಿ. ಆದರೂ ನಿಮಗೆ ನಿಮ್ಮ ಪಕ್ಷದಾಗ ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಇಲ್ಲ ಬಿಡ್ರಪ್ಪ. ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾದ ನೀವು ನೋಡಿದ್ರೆ ಕುಂಭಮೇಳದ ವಿರುದ್ಧ ಮಾತಾಡ್ತೀರಿ, ಆದರೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಿಮ್ಮ ಮಾತಿಗೂ ಕೇರ್ ಮಾಡಲಾರ್ದೆ 9ನೇ ತಾರೀಕು ಕುಂಭಮೇಳಕ್ಕೆ ಹೊಂಟ ನಿಂತು ಬಿಟ್ಟಾರ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗೂ ದೊಡ್ಡ ದೇವರು ಪರಮೇಶ್ವರ. ಪರಮೇಶ್ವರನ ಪ್ರತಿಮೆ ಈಶ್ವರ ಕಪಿಲೇಶ್ವರ. ಇದು ಕಪಿಲೇಶ್ವರ ದೇವಸ್ಥಾನ. ಇದನ್ನ ದಕ್ಷಿಣ ಕಾಶಿ ಅಂತೇಳಿ ಕರೀತಾ ಇದ್ದಾರೆ. ನಾನು ಕೂಡ ಈ ಬಾರಿ ಕುಂಭಮೇಳಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ನಮ್ಮ ಕುಟುಂಬ, ಅಲ್ಲಿ ಸರ್ಕಾರದವರು ಕೂಡ, ಅಲ್ಲಿ ಹಿರಿಯ ಮಂತ್ರಿಗಳು ಕೂಡ ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ, ಬಂದು ನನ್ನ ಕರೆದಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀವಿ. ಇನ್ನ ದಿನಾಂಕ ನಿಗದಿಯಾಗಿಲ್ಲ. ಒಬ್ಬೊಬ್ಬರು ನಮ್ಮ ನಂಬಿಕೆ ಇದು. ಯಾವುದೇ ಧರ್ಮ ಆಗಲಿ, ಯಾರು ಅವ್ರ ಧರ್ಮ ಬಿಡು. ಇನ್ನು DK ಶಿವಕುಮಾರ್ ಅವ್ರದ್ದು ಬಡತನ ನಿರ್ಮೂಲನೆ ಆಗ್ಲಿಕ್ಕೆ ಏನು ಉಳಿದಿಲ್ಲ ಬಿಡ್ರಿ. ಇನ್ನು ಏನಿದ್ರು ಸಿರಿತನ ನಿರ್ಮೂಲನೆ ಆಗ್ಲಿ ಅಂತ ಬೇಡ್ಕೋಬೇಕಷ್ಟೇ. ಮತ್ತು ಒಟ್ಟನ್ಯಾಗ ಎತ್ತು ಏರಿಗೆ ಎಳೆದ್ರೆ ಕ್ವಾಣ ನೀರಿಗೆ ಎಳಿತು ಅಂತಾರಲ್ಲ, ಹಂಗಾಯ್ತು ಇದು ಕತಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.